ಜಗತ್ತಿನಲ್ಲಿ ಹಣ ಇರಬಹುದು, ಅಧಿಕಾರ ಇರಬಹುದು, ಆದರೆ ಜ್ಞಾನ ಇಲ್ಲದಿದ್ದರೆ ಜೀವನ ಏನೂ ಅಲ್ಲ. ಒಮ್ಮೆ ಯೋಚಿಸಿ, ಜಗತ್ತಿನ ಸೃಷ್ಟಿಕರ್ತ ಬ್ರಹ್ಮದೇವನಿಗೆ ತಾನು ಮಾಡಬೇಕಾದ ಕೆಲಸ ಮರೆತು ಹೋದರೆ? ಅಂತಹ ಒಂದು ರೋಚಕ ಘಟನೆ ನಡೆದಾಗ ಉದಯಿಸಿದ್ದೇ ಭಗವಾನ್ ಹಯಗ್ರೀವನ ಅವತಾರ. ಸೃಷ್ಟಿಯ ಆರಂಭದ ಆ ಸಮಯ, ಜಗತ್ತು ಇನ್ನೂ ಬೆಳಕನ್ನು ಕಾಣುವ ಹಂತದಲ್ಲಿತ್ತು. ಬ್ರಹ್ಮದೇವನು ವೇದಗಳ ಸಹಾಯದಿಂದ ಸೃಷ್ಟಿ ಕಾರ್ಯದಲ್ಲಿ ಮಗ್ನನಾಗಿದ್ದನು. ಆದರೆ ಅಜ್ಞಾನದ ಸಂಕೇತಗಳಾದ ಮಧು ಮತ್ತು ಕೈಟಭ ಎಂಬ ಅಸುರರು ಆ ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟರು. ಜ್ಞಾನದ ಬೆಳಕಿಲ್ಲದೆ ಇಡೀ ಬ್ರಹ್ಮಾಂಡವೇ ಕತ್ತಲೆಯಲ್ಲಿ ಮುಳುಗಿತು. ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಮಹಾವಿಷ್ಣುವು ಒಂದು ವಿಶಿಷ್ಟ ರೂಪವನ್ನು ಧರಿಸಿದನು. ಅದುವೇ ಹಯಗ್ರೀವ ಅವತಾರ. ಬಿಳಿ ಕುದುರೆಯ ಮುಖ ಮತ್ತು ಬೆಳ್ಳನೆಯ ಸ್ಫಟಿಕದಂತಹ ಮನುಷ್ಯನ ದೇಹವಿರುವ ಹಯಗ್ರೀವ ರೂಪದಲ್ಲಿ ಪ್ರಕಟವಾದನು. ಕುದುರೆಯು ವೇಗ ಮತ್ತು ತೀಕ್ಷ್ಣ ಬುದ್ಧಿಯ ಸಂಕೇತ. ಬಿಳಿ ಬಣ್ಣವು ಪರಿಶುದ್ಧ ಸತ್ವಗುಣದ ಸಂಕೇತ. ಭಗವಂತನು ಕೇವಲ ಅಸುರರನ್ನು ಸಂಹರಿಸಲು ಬರಲಿಲ್ಲ, ಅಜ್ಞಾನದ ಕತ್ತಲೆಯನ್ನು ಸರಿಸಲು ಜ್ಞಾನದ ಸೂರ್ಯನಾಗಿ ಬಂದನು. ಹಯಗ್ರೀವ ದೇವರು ಸಮುದ್ರದ ಆಳಕ್ಕೆ ಇಳಿದು ಒಂದು ಭೀಕರವಾದ ಹೀಶಾನಾದವನ್ನು ಮಾಡಿದರು. ಇದು ಸಾಮಾನ್ಯ ಕುದುರೆಯ ಅರಚಾಟವಲ್ಲ, ಇದು ಸಾಮವೇದದ ಮಂತ್ರಗಳ ಸಾರವಾದ ಹಲಹಲನಾದ. ಈ ದಿವ್ಯ ಶಬ್ದದ ಕಂಪನಕ್ಕೆ ಅಸುರರು ಬೆದರಿ ಓಡಿಹೋದರು. ಕಳೆದು ಹೋದ ವೇದಗಳನ್ನು ಮರಳಿ ತಂದ ಭಗವಂತನು ಜಗತ್ತಿನ ಬೌದ್ಧಿಕ ಅಡಿಪಾಯವನ್ನು ಮತ್ತೆ ಸ್ಥಾಪಿಸಿದನು. ಕಾಲಾನಂತರದಲ್ಲಿ ಹಯಗ್ರೀವ ತತ್ವವು ಭಾರತದ ಉದ್ದಗಲಕ್ಕೂ ಹರಡಿತು. ಕರ್ನಾಟಕದ ಉಡುಪಿಯಲ್ಲಿ ಶ್ರೀ ವಾದಿರಾಜ ತೀರ್ಥರು ಪ್ರತಿದಿನ ಹಯಗ್ರೀವ ಮಡ್ಡಿ ಎಂಬ ಸಿಹಿಯನ್ನು ಅರ್ಪಿಸುತ್ತಿದ್ದರು. ಭಗವಂತನು ಬಿಳಿ ಕುದುರೆಯ ರೂಪದಲ್ಲಿ ಬಂದು ಆ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದನು. ತಮಿಳುನಾಡಿನಲ್ಲಿ ಶ್ರೀ ವೇದಾಂತ ದೇಶಿಕರು ಹಯಗ್ರೀವನ ದರ್ಶನ ಪಡೆದು ನಮಗೆ ಅದ್ಭುತವಾದ ಸ್ತೋತ್ರವನ್ನು ನೀಡಿದರು. ಹಯಗ್ರೀವ ದೇವರು ಕೇವಲ ವಿದ್ಯಾರ್ಥಿಗಳ ಆಶಾಕಿರಣ ಮಾತ್ರವಲ್ಲ, ಜೀವನದ ಗೊಂದಲದ ಹಾದಿಯಲ್ಲಿ ದಾರಿ ಕಾಣದೆ ನಿಂತಿರುವ ಪ್ರತಿಯೊಬ್ಬರಿಗೂ ಜ್ಞಾನದ ದೀಪ. ನಮ್ಮ ಮನಸ್ಸಿನೊಳಗಿರುವ ಅಜ್ಞಾನ ಮತ್ತು ಕೆಟ್ಟ ಆಲೋಚನೆಗಳೇ ನೈಜ ರಾಕ್ಷಸರು. ಹಯಗ್ರೀವನ ಆರಾಧನೆಯು ನಮ್ಮಲ್ಲಿ ಏಕಾಗ್ರತೆ, ಅದ್ಭುತ ನೆನಪಿನ ಶಕ್ತಿ, ಮಾತಿನ ಚಾತುರ್ಯ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಜಾಗೃತಗೊಳಿಸುತ್ತದೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಈ ಮಂತ್ರದ ಮೂಲಕ ಅಜ್ಞಾನವನ್ನು ದೂರ ಮಾಡಿ ಜ್ಞಾನದ ಹಾದಿಯಲ್ಲಿ ನಡೆಯೋಣ. ಆ ನಿರ್ಮಲ ಸ್ಫಟಿಕಾಕೃತಿಯಾದ ಭಗವಂತನು ನಮ್ಮೆಲ್ಲರ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ನಡೆಸಲಿ. ನೆನಪಿಡಿ, ಅರಿವೇ ಗುರು, ಅರಿವೇ ದೇವರು.